ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ. ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ. ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಮಾಡಿರೋದು. ಫೋಟೋಗಳನ್ನ ಅವರೋ ಇವರಲ್ಲ, ಸ್ವತಃ ಜಯಂತೇ ರಿಲೀಸ್ ಮಾಡಿರೋದು. ಈತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಇವ್ರ ಜೊತೆ ಇದ್ರು, ಏನ್ ಪ್ಲಾನ್ ಮಾಡಿದ್ರು, ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು, ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ನಿನ್ನೆ ರಿಪಬ್ಲಿಕನ್ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಜಯಂತ್ ಹೇಳಿದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಗೇಟನ್ನು ಓಪನ್ ಮಾಡಲಿಲ್ಲ ನಮಗೆ, ಅದಕ್ಕಾಗಿ ನಾವು ಆ ಬುರುಡೆನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ವಿ. ಅದಕ್ಕೆ ಸಾಕ್ಷಿ ಅನ್ನುವಂತೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಮುಂದೆ ನಿಂತು ದೂರುದಾರ ಜಯಂತ್ ಒಂದು ಸೆಲ್ಫಿ ಫೋಟೋನ ತಗೊಂಡಿರೋದು. ಇನ್ನೊಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋದು. ಇದು ಬೇರೆ ಬೇರೆ ಪ್ಲೇಸ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದು. ಇನ್ನೂ ಒಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋ ಈ ಫೋಟೋ. ಸುಪ್ರೀಂ ಕೋರ್ಟ್ ಮುಂದೆ ನಿಂತು ತೆಗೆಸಿಕೊಂಡಿರುವಂತಹ ಫೋಟೋ ಇದು. ಜಯಂತ್ ರಿಲೀಸ್ ಮಾಡಿರುವಂತಹ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಹೋಗಿದ್ರು ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಇದು. ಇವ್ರನ್ನ ಗೇಟ್ ಒಳಗಡೆನೂ ಬಿಡಲಿಲ್ಲ, ಗೇಟ್ ಓಪನ್ ಮಾಡಲಿಲ್ಲ, ಬುರುಡೆ ತಗೊಂಡೋಗಿದ್ರು ಇವರು, ವಾಪಸ್ ಕಳಿಸಿದ್ರು ಇವ್ರನ್ನ ನಡೀರಿ ಅಂತ. ಅಲ್ಲಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಬುರುಡೆನ ಇಟ್ರು. ಆಮೇಲೆ ಈ ಆಟ ಶುರುವಾಯಿತು. ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ. ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ. ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಮಾಡಿರೋದು. ಫೋಟೋಗಳನ್ನ ಅವರೋ ಇವರಲ್ಲ, ಸ್ವತಃ ಜಯಂತೇ ರಿಲೀಸ್ ಮಾಡಿರೋದು. ಈತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಇವ್ರ ಜೊತೆ ಇದ್ರು, ಏನ್ ಪ್ಲಾನ್ ಮಾಡಿದ್ರು, ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು, ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ನಿನ್ನೆ ರಿಪಬ್ಲಿಕನ್ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಜಯಂತ್ ಹೇಳಿದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಗೇಟನ್ನು ಓಪನ್ ಮಾಡಲಿಲ್ಲ ನಮಗೆ, ಅದಕ್ಕಾಗಿ ನಾವು ಆ ಬುರುಡೆನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ವಿ. ಅದಕ್ಕೆ ಸಾಕ್ಷಿ ಅನ್ನುವಂತೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಮುಂದೆ ನಿಂತು ದೂರುದಾರ ಜಯಂತ್ ಒಂದು ಸೆಲ್ಫಿ ಫೋಟೋನ ತಗೊಂಡಿರೋದು. ಇನ್ನೊಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋದು. ಇದು ಬೇರೆ ಬೇರೆ ಪ್ಲೇಸ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದು. ಇನ್ನೂ ಒಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋ ಈ ಫೋಟೋ. ಸುಪ್ರೀಂ ಕೋರ್ಟ್ ಮುಂದೆ ನಿಂತು ತೆಗೆಸಿಕೊಂಡಿರುವಂತಹ ಫೋಟೋ ಇದು. ಜಯಂತ್ ರಿಲೀಸ್ ಮಾಡಿರುವಂತಹ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಹೋಗಿದ್ರು ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಇದು. ಇವ್ರನ್ನ ಗೇಟ್ ಒಳಗಡೆನೂ ಬಿಡಲಿಲ್ಲ, ಗೇಟ್ ಓಪನ್ ಮಾಡಲಿಲ್ಲ, ಬುರುಡೆ ತಗೊಂಡೋಗಿದ್ರು ಇವರು, ವಾಪಸ್ ಕಳಿಸಿದ್ರು ಇವ್ರನ್ನ ನಡೀರಿ ಅಂತ. ಅಲ್ಲಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಬುರುಡೆನ ಇಟ್ರು. ಆಮೇಲೆ ಈ ಆಟ ಶುರುವಾಯಿತು. ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ. ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ. ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಮಾಡಿರೋದು. ಫೋಟೋಗಳನ್ನ ಅವರೋ ಇವರಲ್ಲ, ಸ್ವತಃ ಜಯಂತೇ ರಿಲೀಸ್ ಮಾಡಿರೋದು. ಈತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಇವ್ರ ಜೊತೆ ಇದ್ರು, ಏನ್ ಪ್ಲಾನ್ ಮಾಡಿದ್ರು, ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು, ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ನಿನ್ನೆ ರಿಪಬ್ಲಿಕನ್ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಜಯಂತ್ ಹೇಳಿದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಗೇಟನ್ನು ಓಪನ್ ಮಾಡಲಿಲ್ಲ ನಮಗೆ, ಅದಕ್ಕಾಗಿ ನಾವು ಆ ಬುರುಡೆನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ವಿ. ಅದಕ್ಕೆ ಸಾಕ್ಷಿ ಅನ್ನುವಂತೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಮುಂದೆ ನಿಂತು ದೂರುದಾರ ಜಯಂತ್ ಒಂದು ಸೆಲ್ಫಿ ಫೋಟೋನ ತಗೊಂಡಿರೋದು. ಇನ್ನೊಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋದು. ಇದು ಬೇರೆ ಬೇರೆ ಪ್ಲೇಸ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದು. ಇನ್ನೂ ಒಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋ ಈ ಫೋಟೋ. ಸುಪ್ರೀಂ ಕೋರ್ಟ್ ಮುಂದೆ ನಿಂತು ತೆಗೆಸಿಕೊಂಡಿರುವಂತಹ ಫೋಟೋ ಇದು. ಜಯಂತ್ ರಿಲೀಸ್ ಮಾಡಿರುವಂತಹ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಹೋಗಿದ್ರು ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಇದು. ಇವ್ರನ್ನ ಗೇಟ್ ಒಳಗಡೆನೂ ಬಿಡಲಿಲ್ಲ, ಗೇಟ್ ಓಪನ್ ಮಾಡಲಿಲ್ಲ, ಬುರುಡೆ ತಗೊಂಡೋಗಿದ್ರು ಇವರು, ವಾಪಸ್ ಕಳಿಸಿದ್ರು ಇವ್ರನ್ನ ನಡೀರಿ ಅಂತ. ಅಲ್ಲಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಬುರುಡೆನ ಇಟ್ರು. ಆಮೇಲೆ ಈ ಆಟ ಶುರುವಾಯಿತು. ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ. ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ. ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಮಾಡಿರೋದು. ಫೋಟೋಗಳನ್ನ ಅವರೋ ಇವರಲ್ಲ, ಸ್ವತಃ ಜಯಂತೇ ರಿಲೀಸ್ ಮಾಡಿರೋದು.
ಈತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಇವ್ರ ಜೊತೆ ಇದ್ರು, ಏನ್ ಪ್ಲಾನ್ ಮಾಡಿದ್ರು, ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು, ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಜಯಂತ್ ಹೇಳಿದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಗೇಟ್ ಅನ್ನು ಓಪನ್ ಮಾಡಲಿಲ್ಲ ನಮಗೆ. ಅದಕ್ಕಾಗಿ ನಾವು ಆ ಬುರುಡೆನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ವಿ. ಅದಕ್ಕೆ ಸಾಕ್ಷಿ ಎನ್ನುವಂತೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಮುಂದೆ ನಿಂತು ದೂರುದಾರ ಜಯಂತ್ ಒಂದು ಸೆಲ್ಫಿ ಫೋಟೋನ ತಗೊಂಡಿರೋದು. ಇನ್ನೊಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋದು. ಇದು ಬೇರೆ ಬೇರೆ ಪ್ಲೇಸ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದು. ಇನ್ನೂ ಒಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋ ಈ ಫೋಟೋ. ಸುಪ್ರೀಂ ಕೋರ್ಟ್ ಮುಂದೆ ನಿಂತು ತೆಗೆಸಿಕೊಂಡಿರುವಂತಹ ಫೋಟೋ ಇದು. ಜಯಂತ್ ರಿಲೀಸ್ ಮಾಡಿರುವಂತಹ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಹೋಗಿದ್ರು ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಇದು. ಇವ್ರನ್ನ ಗೇಟ್ ಒಳಗಡೆನೂ ಬಿಡಲಿಲ್ಲ, ಗೇಟ್ ಓಪನ್ ಮಾಡಲಿಲ್ಲ, ಬುರುಡೆ ತಗೊಂಡೋಗಿದ್ರು ಇವರು, ವಾಪಸ್ ಕಳಿಸಿದ್ರು ಇವ್ರನ್ನ ನಡೀರಿ ಅಂತ. ಅಲ್ಲಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಬುರುಡೆನ ಇಟ್ರು. ಆಮೇಲೆ ಈ ಆಟ ಶುರುವಾಯಿತು. ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ. ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ. ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಮಾಡಿರೋದು. ಫೋಟೋಗಳನ್ನ ಅವರೋ ಇವರಲ್ಲ, ಸ್ವತಃ ಜಯಂತೇ ರಿಲೀಸ್ ಮಾಡಿರೋದು. ಈತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಇವ್ರ ಜೊತೆ ಇದ್ರು, ಏನ್ ಪ್ಲಾನ್ ಮಾಡಿದ್ರು, ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು, ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಜಯಂತ್ ಹೇಳಿದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಗೇಟ್ ಅನ್ನು ಓಪನ್ ಮಾಡಲಿಲ್ಲ ನಮಗೆ. ಅದಕ್ಕಾಗಿ ನಾವು ಆ ಬುರುಡೆನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ವಿ. ಅದಕ್ಕೆ ಸಾಕ್ಷಿ ಎನ್ನುವಂತೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಮುಂದೆ ನಿಂತು ದೂರುದಾರ ಜಯಂತ್ ಒಂದು ಸೆಲ್ಫಿ ಫೋಟೋನ ತಗೊಂಡಿರೋದು. ಇನ್ನೊಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋದು. ಇದು ಬೇರೆ ಬೇರೆ ಪ್ಲೇಸ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದು. ಇನ್ನೂ ಒಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋ ಈ ಫೋಟೋ. ಸುಪ್ರೀಂ ಕೋರ್ಟ್ ಮುಂದೆ ನಿಂತು ತೆಗೆಸಿಕೊಂಡಿರುವಂತಹ ಫೋಟೋ ಇದು. ಜಯಂತ್ ರಿಲೀಸ್ ಮಾಡಿರುವಂತಹ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಹೋಗಿದ್ರು ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಇದು. ಇವ್ರನ್ನ ಗೇಟ್ ಒಳಗಡೆನೂ ಬಿಡಲಿಲ್ಲ, ಗೇಟ್ ಓಪನ್ ಮಾಡಲಿಲ್ಲ, ಬುರುಡೆ ತಗೊಂಡೋಗಿದ್ರು ಇವರು, ವಾಪಸ್ ಕಳಿಸಿದ್ರು ಇವ್ರನ್ನ ನಡೀರಿ ಅಂತ. ಅಲ್ಲಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಬುರುಡೆನ ಇಟ್ರು. ಆಮೇಲೆ ಈ ಆಟ ಶುರುವಾಯಿತು. ಬಗೆದಷ್ಟು ಬಯಲಾಗ್ತಾ ಇದೆ ಬುರುಡೆ ಗ್ಯಾಂಗ್ನ ರಹಸ್ಯ. ಬುರುಡೆ ಗ್ಯಾಂಗ್ನ ದೆಹಲಿ ಫೋಟೋ ಈಗ ರಿವೀಲ್ ಆಗಿದೆ. ಜಯಂತ್ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಮಾಡಿರೋದು. ಫೋಟೋಗಳನ್ನ ಅವರೋ ಇವರಲ್ಲ, ಸ್ವತಃ ಜಯಂತೇ ರಿಲೀಸ್ ಮಾಡಿರೋದು. ಈತ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಇವ್ರ ಜೊತೆ ಇದ್ರು, ಏನ್ ಪ್ಲಾನ್ ಮಾಡಿದ್ರು, ಯಾರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು, ಎಲ್ಲವೂ ಕೂಡ ಆಚೆ ಬರ್ತಾ ಇದೆ. ನಿನ್ನೆ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿಯೂ ಕೂಡ ಜಯಂತ್ ಹೇಳಿದ್ದು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಗೇಟ್ ಅನ್ನು ಓಪನ್ ಮಾಡಲಿಲ್ಲ ನಮಗೆ. ಅದಕ್ಕಾಗಿ ನಾವು ಆ ಬುರುಡೆನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇಟ್ವಿ. ಅದಕ್ಕೆ ಸಾಕ್ಷಿ ಎನ್ನುವಂತೆ ನೋಡಿ, ಈಗ ಸುಪ್ರೀಂ ಕೋರ್ಟ್ ಮುಂದೆ ನಿಂತು ದೂರುದಾರ ಜಯಂತ್ ಒಂದು ಸೆಲ್ಫಿ ಫೋಟೋನ ತಗೊಂಡಿರೋದು. ಇನ್ನೊಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋದು. ಇದು ಬೇರೆ ಬೇರೆ ಪ್ಲೇಸ್ಗಳಿಗೆ ಭೇಟಿಯನ್ನ ಕೊಟ್ಟಿದ್ದು. ಇನ್ನೂ ಒಂದು ಫೋಟೋ ಇದೆ, ಅದು ಸುಪ್ರೀಂ ಕೋರ್ಟ್ ಮುಂದೆ ಇರೋ ಈ ಫೋಟೋ. ಸುಪ್ರೀಂ ಕೋರ್ಟ್ ಮುಂದೆ ನಿಂತು ತೆಗೆಸಿಕೊಂಡಿರುವಂತಹ ಫೋಟೋ ಇದು. ಜಯಂತ್ ರಿಲೀಸ್ ಮಾಡಿರುವಂತಹ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಸುಪ್ರೀಂ ಕೋರ್ಟ್ಗೆ ಇವರೆಲ್ಲರೂ ಹೋಗಿದ್ರು ಅನ್ನೋದಕ್ಕೆ ಪ್ರಮುಖ ಸಾಕ್ಷಿ ಇದು. ಇವ್ರನ್ನ ಗೇಟ್ ಒಳಗಡೆನೂ ಬಿಡಲಿಲ್ಲ, ಗೇಟ್ ಓಪನ್ ಮಾಡಲಿಲ್ಲ, ಬುರುಡೆ ತಗೊಂಡೋಗಿದ್ರು ಇವರು, ವಾಪಸ್ ಕಳಿಸಿದ್ರು ಇವ್ರನ್ನ ನಡೀರಿ ಅಂತ. ಅಲ್ಲಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಬಂದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆ ಬುರುಡೆನ ಇಟ್ರು. ಆಮೇಲೆ ಈ ಆಟ ಶುರುವಾಯಿತು.